ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಇಂದು ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 12ಕ್ಕೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಅಂತ್ಯಕ್ರಿಯೆ ನೆರವೇರಲಿದೆ. ಕಲ್ಲೇಶ್ವರ ರೈಸ್ ಮಿಲ್ ಬಳಿ ನಡೆಯಲಿರುವಂಥ ಅಂತ್ಯಕ್ರಿಯೆ, ಪತ್ನಿ ಸಮಾಧಿಯ ಪಕ್ಕದಲ್ಲೇ ನಡೆಯಲಿರುವಂಥ ಅಂತ್ಯ ಸಂಸ್ಕಾರ, ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ದಾವಣಗೆರೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಶಿವಶಂಕರಪ್ಪರ ನಿಧನಕ್ಕೆ ಅನೇಕ ಗಣ್ಯರು, ಅವರ ಕುಟುಂಬಸ್ಥರು, ಆ ಊರಿನ ಜನ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ, ಕಂಬನಿ ಮಿಡಿತಾ ಇದ್ದಾರೆ, ಸಂತಾಪ ಸೂಚಿಸ್ತಾ ಇದ್ದಾರೆ. ಒಬ್ಬ ಧೀಮಂತ ನಾಯಕನನ್ನು ಕಳೆದುಕೊಂಡಿದ್ದೀವಿ ಅನ್ನುವಂಥ ಬೇಸರ ಅನೇಕರಿಗಿದೆ. ಯಾಕಂದರೆ ಅವರ ಕೆಲಸ ಕಾರ್ಯಗಳೇ ಆಗಿತ್ತು. ಎಲ್ಲರ ಜೊತೆಗೂ ಬೆರೀತಾ ಇದ್ರು. ಕೇವಲ ಅಭಿವೃದ್ಧಿಯ ಬಗ್ಗೆ ಮಾತ್ರ ಯೋಚನೆಗಳನ್ನು ಮಾಡ್ತಾಯಿದ್ರು. ನಮ್ಮೂರಿಗೆ ಏನು ಅಭಿವೃದ್ಧಿ ಆಗಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಯೋಚನೆ ಮಾಡ್ತಾ ಇದ್ದಂಥ ನಾಯಕ ಅವರು. ಇದ್ದಷ್ಟು ದಿನವೂ ಕೂಡ ಊರಿಗಾಗಿ, ಊರಿನ ಜನಕ್ಕಾಗಿಯೇ ಜೀವನವನ್ನು ಕಳೆದವರು. ಯಾಕಂದರೆ ಅಭಿವೃದ್ಧಿ ಕಾರ್ಯ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗ್ತಾ ಇದ್ದವರು ಶಾಮನೂರು ಅವರು. ಈ ಥರದ ಕೆಲಸ ಕಾರ್ಯವನ್ನು ಮಾಡುವಂಥ ಒಬ್ಬ ಜನನಾಯಕ ಪ್ರತಿಯೊಬ್ಬರಿಗೂ ಬೇಕು ಅಂತ ಅನಿಸ್ತಾ ಇತ್ತು. ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗೋದಕ್ಕಿಂತ ಮುಂಚಿತವಾಗಿ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಎಷ್ಟು ಅಭಿವೃದ್ಧಿ ಆಗಿತ್ತೋ ಅದನ್ನು ಹೆಮ್ಮರವಾಗಿ ಬೆಳೆಯುವಂತೆ ಮಾಡಬೇಕು. ಇಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ವಿದ್ಯಾ ಕಾಶಿ ಅನ್ನುವಂಥ ಬಿರುದು ಬರಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾ ದಾನ ಮಾಡಬೇಕು. ಇದೆಲ್ಲದರ ಬಗ್ಗೆ ಗಮನ ಹರಿಸ್ತಾ ಇದ್ದವರು. ಕೆಲಸಗಳು ಸಿಗಬೇಕು, ನಮ್ಮಲ್ಲಿರುವಂಥ ಜನರು ಕೆಲಸ ಮಾಡಬೇಕು, ಅದು ಸಣ್ಣ ಪುಟ್ಟದ್ದಾಗಿರಲಿ ದೊಡ್ಡದಾಗಿರಲಿ, ಒಟ್ಟು ಇಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಅಂತ ದಾವಣಗೆರೆಯಲ್ಲಿ ಪ್ರಯತ್ನ ಪಟ್ಟಂಥ ನಾಯಕ ಶಾಮನೂರು ಶಿವಶಂಕರಪ್ಪನವರು. ಸಮಾಜದ ಅಭಿವೃದ್ಧಿ, ಸಮಾಜದ ಏಳಿಕೆಯ ಜೊತೆಗೆ ಅವರ ಸಮುದಾಯದ ಅಭಿವೃದ್ಧಿಯ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಿದವರು. ವೀರಶೈವ ಲಿಂಗಾಯತ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಮಾತನಾಡಿದವರು. ಎಲ್ಲ ಪ್ರತ್ಯೇಕ ಅಂತ ಧ್ವನಿ ಎತ್ತುತ್ತಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತ ಸಾರಿ ಹೇಳುವಂಥ ಕೆಲಸವನ್ನು ಮಾಡಿದವರು. ಇರುವಷ್ಟು ದಿನವೂ ಸಮುದಾಯಕ್ಕಾಗಿ, ಸಮಾಜಕ್ಕಾಗಿ ಅಭಿವೃದ್ಧಿಯ ಕೊಡುಗೆಗಳನ್ನು ಕೊಟ್ಟಂಥ ನಾಯಕ. ಇತ್ತೀಚೆಗೆ ವಯೋಸಹಜ ಕಾಯಿಲೆಯಿಂದ ಒಂದಷ್ಟು ಸಮಸ್ಯೆಗಳು ಎದುರಾಗಿತ್ತು. ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. 1 ತಿಂಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. 95 ವರ್ಷ ವಯಸ್ಸು ಅವರಿಗೆ. ಈ ವಯಸ್ಸಿನಲ್ಲೂ ಕೂಡ ಅಭಿವೃದ್ಧಿಯ ಬಗ್ಗೆಯೇ ಚಿಂತನೆ ಮಾಡ್ತಾ ಇದ್ದವರು. ಇತ್ತೀಚೆಗೆ ಮಾತನಾಡ್ತಾ ಇದ್ರು. ಇತ್ತೀಚೆಗೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದುಂಟು. ಸಮುದಾಯದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದುಂಟು. ಅಂದರೆ 90, 92, 93, 94 ವರ್ಷದವರೆಗೂ ಕೂಡ ಹೋರಾಟ, ಅಭಿವೃದ್ಧಿ ಈ ಥರ ಸಕ್ರಿಯವಾದಂಥ ನಾಯಕ ಅವರು. ಇತ್ತೀಚೆಗೆ ಮಾತ್ರ ಅವರಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಎದುರಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈಗ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರಣ ದೊಡ್ಡ ಬಳಗ ಅವರದ್ದು. ಮಗಳು ಮತ್ತು 2 ಮಕ್ಕಳು, ಹಾಗೆಯೇ ಅವರ ಅಣ್ಣ ತಮ್ಮ, ಹೀಗೆ ದೊಡ್ಡದಾದಂಥ ಬಳಗ, ಮೊಮ್ಮಕ್ಕಳು ಎಲ್ಲರನ್ನ ಕಂಡವರು. ಹಾಗಾಗಿ ಇಡೀ ಕುಟುಂಬ ಇವತ್ತು ಒಂದು ರೀತಿಯಾಗಿ ಬಡವಾಗಿ ನಿಂತಿದೆ. ಕಾರಣ ಹಿರಿಯರೊಬ್ಬರು ಮನೇಲಿ ಇದ್ದರು ಅಂತಂದರೆ ಮಾರ್ಗದರ್ಶನ, ಅದರಲ್ಲೂ ಇಂಥ ಹಿರಿಯರು ಸಮಾಜದಲ್ಲಿ ಹೆಸರು ಮಾಡಿದವರು, ಸಾಧನೆ ಮಾಡಿದವರು, ತಪ್ಪು ಸರಿಗಳನ್ನು ತಿದ್ದಿ ಹೇಳ್ತಾ ಇದ್ದಂಥವರು, ಇವರನ್ನು ಹುಡುಕಿಕೊಂಡು ಮನೆಗೆ ದಿನನಿತ್ಯವೂ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಇವರ ಆಶೀರ್ವಾದ ಪಡ್ಕೊಳ್ತಾ ಇದ್ರು, ಇವರ ಮಾರ್ಗದರ್ಶನ ಪಡ್ಕೊಳ್ತಾ ಇದ್ರು. ಅಂಥ ವ್ಯಕ್ತಿ ಅಥವಾ ಅಂಥ ಒಬ್ಬ ವ್ಯಕ್ತಿತ್ವ ಇರುವಂಥ ಮನುಷ್ಯನನ್ನು ಕಳ್ಕೊಳ್ಳೋದು ಅಂತಂದರೆ ನಿಜವಾಗ್ಲೂ ಅದು ನಷ್ಟವೇ. ಅದು ಅವರ ಕುಟುಂಬಕ್ಕಾಗಲಿ ಅಥವಾ ಊರಿಗಾಗಲಿ ಅಥವಾ ಸಮಾಜಕ್ಕಾಗಲಿ ಅಥವಾ ಸಮುದಾಯಕ್ಕಾಗಲಿ. ಯಾಕಂದರೆ ಇದ್ದಷ್ಟು ದಿನವೂ ಕೂಡ ಎಲ್ಲರ ಜೊತೆಗೂ ಬರೀತಾ ಇದ್ದವರು. ನಮ್ಮ ರಾಜ್ಯದಲ್ಲಿರುವಂಥ ಯಾವುದೇ ನಾಯಕರ ಬಳಿ ಯಾರೇ ವಿದ್ಯಾಭ್ಯಾಸದ ವಿಚಾರವನ್ನು ಕೇಳ್ಕೊಂಡು ಹೋದರೆ ಕಷ್ಟ ಆಗ್ತಾ ಇದೆ, ಉನ್ನತ ಎಜುಕೇಷನ್ ಮಾಡಬೇಕಾಗಿತ್ತು ಅಥವಾ ಎಲ್ಲಿ ಎಜುಕೇಷನ್ ಮಾಡೋದು, ಲೋನ್ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ, ಕೈಯಲ್ಲಿ ದುಡ್ಡಿಲ್ಲ, ಓದೋಕ್ಕಾಗಲ್ಲ, ಈ ಥರದ್ದೆಲ್ಲ ಬಂದಾಗ ಎಲ್ರಿಗೂ
ನೆನಪಾಗ್ತಾ ಇದ್ದಿದ್ದೆ ಶಾಮನೂರು ಶಿವಶಂಕರಪ್ಪನವರಂತೆ. ಎಲ್ಲರೂ ಇವ್ರನ್ನ ಹೇಳ್ತಾ ಇದ್ರಂತೆ, ಸರಿ ಆಯಿತು, ನಾವು ಶಾಮನೂರು ಶಿವಶಂಕರಪ್ಪನವ್ರ ಹತ್ರ ಮಾತಾಡ್ತೀವಿ, ನೀವು ಅಲ್ಲಿಗೆ ಹೋಗಿ ಅಂತ ಕಳಿಸ್ತಾ ಇದ್ರಂತೆ. ಯಾಕಂದರೆ ವಿದ್ಯೆಯ ಬಗ್ಗೆ ಅಷ್ಟರ ಮಟ್ಟಿಗೆ ಇವರಿಗೆ ಗೌರವ ಇತ್ತು. ಎಲ್ಲರೂ ವಿದ್ಯೆಯನ್ನು ಪಡ್ಕೊಳ್ಬೇಕು, ಎಲ್ಲರೂ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಆಸೆ, ಹಂಬಲ, ಬಯಕೆಯನ್ನು ಇಟ್ಕೊಂಡಿದ್ದಂಥ ನಾಯಕ. ಅದಕ್ಕೆ ದಾವಣಗೆರೆಯಲ್ಲಿ ಇವತ್ತು ವಿದ್ಯಾಸಂಸ್ಥೆಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಯಾವ ರೀತಿ ಆಗಿದೆ, ಅಲ್ಲಿನ ವಿದ್ಯಾಭ್ಯಾಸಕ್ಕೆ ಎಷ್ಟು ಒತ್ತನ್ನು ಆ ಭಾಗದ ಜನ ಕೊಡ್ತಾರೆ. ಯಾಕಂದರೆ ಅದೆಲ್ಲವೂ ಕೂಡ ಶಾಮನೂರು ಶಿವಶಂಕರಪ್ಪನವರ ನಿರ್ಧಾರ, ನಿಲುವು, ಆಸೆ, ಆಕಾಂಕ್ಷೆ ಆಗಿತ್ತು. ಯಾರಿಗೂ ಕೂಡ ಯಾವುದೋ ದೂರಿಗೆ ಹೋಗಬೇಕು ವಿದ್ಯಾಭ್ಯಾಸಕ್ಕಾಗಿ, ಅಲ್ಲೆಲ್ಲೋ ಕ್ವಾಲಿಟಿ ಎಜುಕೇಷನ್